ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಇವತ್ತು ನಾವು KEA 708ಗೆ ರಿಲೇಟೆಡ್ ಆಗಿರುವಂತಹ ನಾವು ಏನು 15 ಡೇ ಮ್ಯಾರಥಾನ್ ಸೀರೀಸ್ MCQ ಮ್ಯಾರಥಾನ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅದರ ಡೇ 2 ಇದು. ಇದರಲ್ಲಿ ನಾವು ಜನರಲ್ ಇಂಗ್ಲಿಷ್ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸಬೇಕು ಅನ್ನೋದನ್ನ ನೋಡ್ತಾ ಇದ್ದೀವಿ. ಪ್ರಿವಿಯಸ್ ಕ್ಲಾಸಿನಲ್ಲಿ ನೀವು ಆಲ್ರೆಡಿ ಸಾಕಷ್ಟು ಸಿನಾನಿಮ್ಸು, ಆಂಟೋನಿಮ್ಸು ಮತ್ತು ಪ್ರಪೋಸಿಷನ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಈ ಮ್ಯಾರಥಾನ್ MCQ ಸೀರೀಸಿನಲ್ಲಿ ಇಡಿಯಮ್ಸು, ಪ್ರಿಫಿಕ್ಸಸ್ಸು ಮತ್ತು ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕು ಮತ್ತು ಇನ್ಸ್ಟಾಗ್ರಾಮ್ ಚಾನಲಿನ ಲಿಂಕ್ ಕೂಡ ಇದೆ. ನೀವು ಈ ಲಿಂಕ್ಗಳನ್ನ ಫಾಲೋ ಮಾಡಬಹುದು. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಪ್ರಶ್ನೆಯ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ರಶ್ನೆ ಬಂದು write the synonym or identify the synonym and write it in the comments. Obstinate people make others' lives difficult. Obstinate people ಅದರ ಸಿನಾನಿಮ್ ಅನ್ನ ನೀವು ನೋಡಬೇಕು. 1 ಇನ್ನೋಸೆಂಟ್, 2 ಸಬ್ಮಿಸಿವ್, 3 ಸ್ಟಬರ್ನ್ ಹಾಗೂ 4 ಅನ್ಹ್ಯಾಪಿ. ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೆಯ ಒಂದು ಭಾಗ ಇಡಿಯಮ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ನೋಡೋಣ. ರೈಟ್, ಐಡೆಂಟಿಫೈ ದ ಕರೆಕ್ಟ್ ಇಡಿಯಮ್. ವೆನ್ ದ ಪೊಲೀಸ್ ಕೇಮ್ ದ ನೈಫ್ಸ್ ಟುಕ್ ಟು ದೇರ್ ಹೀಲ್ಸ್. ಪೊಲೀಸು ಬಂದ ತಕ್ಷಣ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್, ಅವರ ಹೀಲ್ಸ್ಗೆ ತಗೊಂಡರು. ಅಂದ್ರೆ ಏನರ್ಥ? ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ವೇರ್ ಟೇಕನ್ ಬೈ ಸರ್ಪ್ರೈಸ್. ಇಲ್ಲ, ಹೀಲ್ಸಿಗೂ ಸರ್ಪ್ರೈಸ್ಗೂ ಲಿಂಕ್ ಇಲ್ಲ. ಓಕೆ, ಸೊ ವೆನ್ ದ ಪೊಲೀಸ್ ಕೇಮ್ ದ thieves were taken by surprise is wrong. When the police came the thieves took a flight or ran away. ಓಡಿ ಹೋದರು. ಸಿ, ಓಡೋದು ಮತ್ತು ಹೀಲ್ಸಿಗೆ ಲಿಂಕ್ ಇದೆ ಡೆಫಿನೆಟ್ಲಿ, ಬಿಕಾಸ್ ದೇ ಆರ್ ಇಂಟರ್ಲಿಂಕ್ಡ್. ಕರೆಕ್ಟ್. ಸೊ ದಿಸ್ ಕುಡ್ ಬಿ ಅ ಪಾಸಿಬಿಲಿಟಿ. ಲೆಟ್ us keep it like that. When the police came, the thief took shelter in the building. Shelter is not related. ಪೊಲೀಸ್ ಬಂದಾಗ ಶೆಲ್ಟರ್ ತಗೊಂಡ್ರೆ thieves ಸಿಕ್ಕಾಕೋತಾರೆ. So 3 is wrong. When the police came, the thieves opened indiscriminate fire. No, opening fire is not related to heels. So option 2, took flight or ran away, is the right answer. Say for example, when the let us say the PT teacher came, all the runners who were sitting took to their heels. ಓಕೆ, ಸೊ ಕೂತ್ಕೊಂಡಿರೋ ಎಲ್ಲ ರನ್ನರ್ಸು ಓಡಕ್ ಸ್ಟಾರ್ಟ್ ಮಾಡಿದ್ರು PT ಟೀಚರ್ ಬಂದ ತಕ್ಷಣ. ಟುಕ್ ಟು ದೇರ್ ಹೀಲ್ಸ್. ರೈಟ್. ಸೊ ವೆನ್ ದ ವಿಸಿಲ್ ಬ್ಲೂ, ವೆನ್ ದ ರೆಫರಿ ಬ್ಲೂ ದ ವಿಸಿಲ್, ಹುಸೈನ್ ಬೋಲ್ಟ್ ಟುಕ್ ಟು ಹಿಸ್ ಹೀಲ್ಸ್. ಅಂದ್ರೆ ಅವನು ಓಡಕ್ ಸ್ಟಾರ್ಟ್ ಮಾಡ್ದ ಅಂತ. ಸೊ ದಟ್ ಈಸ್ ಹೌ ವಿ ಯೂಸ್ ದಿಸ್ ಇಡಿಯಮ್, took to the heels. Then Sachin has bitten off more than he can chew. ಸೇ ಫಾರ್ ಎಕ್ಸಾಂಪಲ್, ನಾವು ಎಷ್ಟೋ ಒಂದಷ್ಟು ಚೂ ಮಾಡೋಕ್ಕಾಗತ್ತೆ. ಈ ಬರ್ಗರಿನಲ್ಲಿ ಒಂದು ಸ್ಮಾಲ್ ಪಾರ್ಟ್ ಚೂ ಮಾಡ್ಬೋದು, ಆದರೆ ಚೂ ಮಾಡೋದಕ್ಕಿಂತ ಜಾಸ್ತಿ ತಿಂದಿದ್ದಾನೆ ಅಂತ. ಅದರ ಮೀನಿಂಗು ಸಚಿನ್ ಈಸ್ ಆಲ್ವೇಸ್ ಹಂಗ್ರಿ ಅಲ್ಲ. ಅದು ಸಚಿನ್ ಈಟ್ಸ್ ಮೋರ್ ಫ್ರೀಕ್ವೆಂಟ್ಲಿ ಅನ್ನೋದು. ನೋ, ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಅಂದ್ರೆ ಇಷ್ಟು ಅವರ ಕೇಪಬಿಲಿಟಿ ಆದ್ರೆ ಅವರು ಇಷ್ಟನ್ನ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ಎಸ್, ದಿಸ್ ಈಸ್ ಅ ಪಾಸಿಬಿಲಿಟಿ. ಸಚಿನ್ ಹ್ಯಾಸ್ ಲಿಟಲ್ ರಿಗಾರ್ಡ್ ಫಾರ್ ಅದರ್ಸ್. ನೋ, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ರಿಗಾರ್ಡ್. ಸಚಿನ್ ಈಸ್ ಅ ಹ್ಯೂಜ್ ಈಟರ್. ಇದು ಈಟಿಂಗ್ಗೆ ರಿಲೇಟೆಡ್ ಆಗಿದ್ದರೂ ಈ ಇಡಿಯಮ್ ಈಟಿಂಗ್ಗೆ ರಿಲೇಟೆಡ್ ಆಗಿಲ್ಲ. ಸ್ಟೇಟ್ಮೆಂಟ್ 4 ಇಸ್ ರಾಂಗ್. ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ಸಚಿನ್ ಇಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಅವರು ತುಂಬಾ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ 2 ರಾಂಗ್ ಆಗತ್ತೆ ಕರೆಕ್ಟ್ ಆದಂತಹ ಉತ್ತರ. ಮತ್ತೆ ಬೇರೆ ಇನ್ನು ಹೇಗೆ ಯೂಸ್ ಮಾಡ್ಬೋದು ಈ ಸ್ಟೇಟ್ಮೆಂಟು ಅಂತ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಪರ್ಸನ್, ಲೆಟ್ ಅಸ್ ಸೇ a student or somebody has joined multiple classes. Say somebody has joined a karate class, they have also joined a Bharatanatyam class,
They have also joined a Sudoku solving class. They have also joined an abacus class. ಆಗ ನಾವೇನ್ ಹೇಳ್ಬೋದು? ಸೇ Kiran has bitten more than he can chew. Correct? Kiran has bitten more than he can chew ಅಂತ ಹೇಳ್ಬೋದು. ಸೇ ಇನ್ನೊಂದು ಎಕ್ಸಾಂಪಲ್, ಯಾರಾದ್ರೂ ಒಬ್ರು ಪರ್ಸನ್ನು ಮಲ್ಟಿಪಲ್ ಮಿನಿಸ್ಟ್ರೀಸ್ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಆರ್ ಮಲ್ಟಿಪಲ್ ಮಿನಿಸ್ಟ್ರೀಸ್ ಅವ್ರು ತಗೊಂಡಿದ್ದಾರೆ. ಮಿನಿಸ್ಟ್ರಿ ಆಫ್ ಸ್ಟೀಲ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಲ್ ದ ministries are with that person. Then we can say that person has bitten off more than he can chew. That is how we use this idiom. ಗೊತ್ತಾಯ್ತಾ? Let us go ahead. He dug the grave when he took the culprit's side. ಈ ಪರ್ಸನ್ ಅವರ ಗ್ರೇವ್ ಅನ್ನ ಡಿಗ್ ಮಾಡ್ಕೊಂಡ್ರು ಯಾವಾಗ ಅಂದ್ರೆ ಕಲ್ಪ್ರಿಕ್ಟಿನ ಸೈಡ್ ತಗೊಂಡಾಗ. ವಾಟ್ ಈಸ್ ದ ಮೀನಿಂಗ್? ಡಿಗ್ಗಿಂಗ್ ಅ ಗ್ರೇವ್ ಅಂದ್ರೆ ಅವರವರನ್ನ ನಾಶ ಮಾಡ್ಕೊಳ್ಳೋದು ಅಂತ. ಹಿ ಮೆಂಡೆಡ್ ಹಿಮ್ಸೆಲ್ಫ್. ನೋ, ಒನ್ ಇಸ್ ರಾಂಗ್. ಹಿ ರೂಯಿನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ ದ ಕಲ್ಪ್ರಿಕ್ಟ್. ಎಸ್, ಅವರವರನ್ನ ರೂಯಿನ್ ಮಾಡ್ಕೊಂಡ್ರು ವೆನ್ ಹಿ ಹೆಲ್ಪ್ ದ ಕಲ್ಪ್ರಿಕ್ಟ್ ಅಂತ ಆಗತ್ತೆ. Say for example, so many examples can come to our mind. Let us say for example, Vijay Mallya dug the grave. Vijay Mallya dug his grave when he didn't repay the borrowed money ಅಂತ ಆಗತ್ತೆ. When he didn't, or when he defaulted. ಹೌದಾ? ಸಾಕಷ್ಟು ಎಕ್ಸಾಂಪಲ್ಸ್ ಆ ತರ ಬರೀಬಹುದು. ರೈಟ್, ಮುಂದಿನ ಪ್ರಶ್ನೆ. I drink coffee once in a blue moon. ಸಿ, ಮೂನಿನ ಫೇಸಿನಲ್ಲಿ ರೆಡ್ ಮೂನ್ ಒಂದು ಬರುತ್ತೆ, ಬ್ಲೂ ಮೂನ್ ಒಂದು ಬರುತ್ತೆ, ಆರೆಂಜ್ ಮೂನ್ ಅಂತ ಒಂದು ಬರುತ್ತೆ. ಓಕೆ, ಬಟ್ ಬ್ಲೂ ಮೂನು ರೇರ್ ಆಗಿ ಬರುವಂಥದ್ದು, ಬಟ್ ಸ್ವಲ್ಪ ಟೈಮ್ ಬರುವಂಥದ್ದು. ಓಕೆ, ಯಾವಾಗ್ಲೋ ಒಂದು ಸತಿ ರೇರ್ ಆಗಿ ಬರುವಂಥದ್ದನ್ನ ಬ್ಲೂ ಮೂನ್ ಅಂತೀವಿ. ಓಕೆ, ಸೊ ಐ ಡ್ರಿಂಕ್ ಕಾಫಿ ಎವ್ರಿ ಡೇ? ನೋ, ದಟ್ ಈಸ್ ನಾರ್ಮಲ್ ಮೂನ್. I drink coffee twice a day? Definitely not. Moon will never come twice a day. So 2 is wrong. I drink coffee very rarely. Yes, rarely. I don't drink coffee. No, no, no. Blue moon happens, but rarely. Say for example, I go to swimming once in blue moon during the winter. Or during the winter, I go to swimming once in blue moon because it is cold. ಚಳಿ ಇರುತ್ತೆ, ಸೊ ಯಾವಾಗೋ ಒಂದ್ಸತಿ ಸ್ವಿಮ್ಮಿಂಗ್ ಹೋಗ್ತೀನಿ ಅಂತ. ಆರ್ ಫಾರ್ ಎಕ್ಸಾಂಪಲ್, ಐ ಮಿಸ್ ಮೈ ಗಿಟಾರ್ ಕ್ಲಾಸ್ ಒನ್ಸ್ ಇನ್ ಬ್ಲೂ ಮೂನ್. ನಾನು ಯಾವಾಗೋ ಒಂದ್ಸತಿ ನನ್ನ ಗಿಟಾರ್ ಕ್ಲಾಸ್ ಅನ್ನ ಮಿಸ್ ಮಾಡ್ತೀನಿ ಅನ್ನೋದನ್ನ ಒನ್ಸ್ ಇನ್ ಬ್ಲೂ ಮೂನ್. ಆರ್ ಐ ಮೀಟ್ ಮೈ ಎಕ್ಸ್ ಕಲೀಗ್ಸ್ ಒನ್ಸ್ ಇನ್ ಬ್ಲೂ ಮೂನ್ whom I used to meet every day. ನಾವು ಎವ್ರಿ ಡೇ ಮೀಟ್ ಮಾಡೋರನ್ನ ಒಂದ್ಸತಿ ಅವರು ಆ ಆಫೀಸ್ ಬಿಟ್ಟ ಮೇಲೆ ಒನ್ಸ್ ಇನ್ ಬ್ಲೂ ಮೂನ್ ಮೀಟ್ ಆಗ್ತೀವಿ. ಓಕೆ, ಸೊ ಸ್ಟೇಟ್ಮೆಂಟ್ 3 ಇಸ್ ದ ರೈಟ್ ಆನ್ಸರ್. ಮುಂದೆ ಹೋಗೋಣ. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್. ಸಿ, ಆಫ್ಟರ್ ದಿಸ್ ಮ್ಯಾರಥಾನ್ sessions you will find all such questions very very easy to solve. The English test was a piece of cake ಅಂತ ಹೇಳ್ತಾ ಇದ್ದಾರೆ. ವಾಸ್ ಡಿಫಿಕಲ್ಟ್ ಅಲ್ಲ, ಕೇಕ್ ಅನ್ನೋದನ್ನ ಈಸಿಯಾಗಿ ತಿನ್ಬೋದು. ಸೊ ಒನ್ ಇಸ್ ರಾಂಗ್. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿಯಾಗಿ ತಿನ್ನೋದನ್ನ ನಾವು ಪೀಸ್ ಆಫ್ ಕೇಕ್ ಅಂತೀವಿ. ಸೊ 2 ಇಸ್ ಕರೆಕ್ಟ್. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಬೋರಿಂಗ್. ನೋ, 3 is wrong. The English test was confusing. No, 4 is wrong. Statement 2 is right answer. Okay, so statement 2 is the right answer. ಮುಂದೆ, he asked me to marry out of the blue. Today, he asked me to marry out of the blue. Okay, so how do we identify this? He asked me to marry in a blue surrounding. Allah, Allah.
ಔಟ್ ಆಫ್ ದ ಬ್ಲೂ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಪ್ರಿಫಿಕ್ಸಸ್ ಅನ್ನ ನೋಡೋಣ. ಪ್ರಿಫಿಕ್ಸಸ್ ರಿಲೇಟೆಡ್ ಆದಂತಹ ಒಂದು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್, ದ ಡ್ಯಾಶ್ ಇಂಡಿಪೆಂಡೆಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಈಸ್ ಫುಲ್ ಆಫ್ ಡಿಸ್ಟಾರ್ಟೆಡ್ ಡೀಟೇಲ್ಸ್. ಇಲ್ಲಿ ಏನು ಬರಬೇಕು? ಇಂಡಿಪೆಂಡೆನ್ಸ್ಗಿಂತ ಹಿಂದೆ. ಹೌ ಡು ವಿ ಐಡೆಂಟಿಫೈ? ಸೇ ಫಾರ್ ಎಕ್ಸಾಂಪಲ್, ಇಂಡಿಪೆಂಡೆನ್ಸ್ಗಿಂತ ಹಿಂದೆ ಭಾರತದ ಇತಿಹಾಸ ವೈಭವೋಪೀತ. ಓಕೆ, ಸೊ ಗತವೈಭವ ಅಂತ ಏನು ಹೇಳ್ತೀವಿ ಆ ರೀತಿಯಾದಂತಹ ಡೀಟೇಲ್ಸು. ಬಟ್ ಬಿಕಾಸ್ ಆಫ್ ಕೊಲೋನಿಯಲ್ ಇಂಟರ್ಫರೆನ್ಸು ಅದನ್ನು ಡಿಸ್ಟಾರ್ಟ್ ಮಾಡಲಾಗಿದೆ. ಆ ಹಿಸ್ಟ್ರಿ ಏನಿದೆ ಅದು ಡಿಸ್ಟಾರ್ಟ್ ಆಗಿದೆ. ಅದನ್ನ ಹೇಗೆ ಮಾಡ್ತೀವಿ? ಸೊ ದ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಪ್ರೀ ಬಗ್ಗೆ ಗೊತ್ತಿಲ್ಲ, ದ ಅನ್ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಅಂತ ಆಗೋದಿಲ್ಲ. ಓಕೆ, ದೆನ್ ದ ಮಿಡ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ, ನೋ. The past independence history, no. Okay, the pre-independence history. ಇದೇ ರೀತಿಯಾಗಿ the post-independence history. Okay, so independence, pre-independence history distorted details ಆಗಿದ್ರೆ, the post-independence history is meticulously recorded. ಮೆಟಿಕ್ಯುಲಸ್ ಅನ್ನೋ ವರ್ಡ್ ಏನಾಗುತ್ತೆ ಅಂದ್ರೆ ತುಂಬಾನೇ ಡೀಟೇಲ್ಡ್ ಆಗಿ, ತುಂಬಾನೇ ನೀಟ್ ಆಗಿ ಅಂತ ವರ್ಡ್ ಮೆಟಿಕ್ಯುಲಸ್ ಆಗುತ್ತೆ. ಗೊತ್ತಾಯ್ತಾ? ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ನೀವು ಸಿನಾನಿಮ್ ಅನ್ನು ಕಲಿಬಹುದು. isn't it? Okay, says the same thing. The pre-independence history ಅಥವಾ the pre-independence history is till 1947. Okay, the pre-independence history is rewritten by colonial rule as per their convenience. ಇವೆಲ್ಲವೂ ಬರುತ್ತೆ ಸೇಮ್ ಪ್ರೀ ಇಂಡಿಪೆಂಡೆನ್ಸ್. ನೆಕ್ಸ್ಟ್, ಡ್ಯಾಶ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ರಾಂಗ್ ಡೀಟೇಲ್ಸ್. ಸೇ ಫಾರ್ ಎಕ್ಸಾಂಪಲ್, ಇವು ಒಬ್ಬ ಪರ್ಸನ್ ಇದೆ, ಇವರು ಒಂದು ಡಿಸಿಷನ್ ಮಾಡಬೇಕು, ಆದ್ರೆ ಏನು ಇನ್ಫಾರ್ಮೇಶನ್ನೇ ಇಲ್ಲ. ಇನ್ಫಾರ್ಮೇಶನ್ ಇಲ್ಲದೆ ಇರೋದಕ್ಕೆ ಇವರು ಮಾಡುವಂತಹ ಡಿಸಿಷನ್ ರಾಂಗ್ ಆಗುವ ಚಾನ್ಸಸ್ ಇರುತ್ತೆ. ಅದನ್ನ ಹೇಗ್ ನೋಡಬೇಕು ಅಂದ್ರೆ, ದ ಅಂಡರ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ಅಲ್ಲ, ಓವರ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ಅಲ್ಲ. ಓವರ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ರಾಂಗ್ ಆಗುತ್ತೆ. ಓವರ್ ಇನ್ಫಾರ್ಮೇಶನ್ ಅನ್ನೋದು ಇರೋದಿಲ್ಲ. ಓಕೆ, ಮಲ್ಟಿ ಅಡಿಕ್ವೇಟ್ ಇನ್ಫಾರ್ಮೇಶನ್ ಅಲ್ಲ, ಇನ್ಅಡಿಕ್ವೇಟ್ ಇನ್ಫಾರ್ಮೇಶನ್. ಇನ್ಅಡಿಕ್ವೇಟ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ರಾಂಗ್ ಡಿಸಿಷನ್ಸ್. ಹೇಗೆ ಅಂತ ಕೇಳಿದೆ. ಇನ್ಅಡಿಕ್ವೇಟ್ ಡೀಟೇಲ್ಸ್ in the question has led to wrong grace marks. KS ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ಅಡಿಕ್ವೇಟ್ ಡೀಟೇಲ್ಸ್, ರೈಟ್? ಸೊ ಇದರ ಹಿಂದೆ ಬರುವಂತಹದ್ದು ಇನ್ಅಡಿಕ್ವೇಟ್. ನೆಕ್ಸ್ಟ್, ದ ಮೀಟ್ ಈಸ್ ಡ್ಯಾಶ್ ಕುಕ್ಡ್. ಸೊ ಇಲ್ಲಿ ಮೀಟ್ ಇದೆ, ಮೀಟ್ ಅನ್ನ ಕುಕ್ ಮಾಡಿದ್ದಾರೆ. ಬಟ್ ಏನು ಫಿಲ್ ಮಾಡಬೇಕು ಅಂದ್ರೆ ಎರಡನ್ನೂ ಫಿಲ್ ಮಾಡಬಹುದು. ಕುಕಿಂಗ್ ಅನ್ನೋದು ಇಲ್ಲಿದ್ದರೆ ಕುಕಿಂಗ್ ಗಿಂತ ಕಡಿಮೆ ಆದದ್ದು, ಕುಕಿಂಗ್ ಗಿಂತ ಜಾಸ್ತಿ ಆದದ್ದು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಫಿಲ್ ಆದ ಮೇಲೆ ಅದರ ಅರ್ಥ ಏನ್ ಬರಬೇಕು ಅಂದ್ರೆ ರಾ ಅನ್ನೋ ಅರ್ಥ ಬರಬೇಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಕುಕ್ ಆದ ಮೇಲೆ ನನಗೆ ಏನ್ ಅರ್ಥ ಬರಬೇಕು? ಸ್ಟಿಲ್ ರಾ ಅನ್ನೋ ಅರ್ಥ ಬರಬೇಕು, ಅಂದ್ರೆ ಕುಕಿಂಗ್ ಗಿಂತ ಕಡಿಮೆ ಆಗಿದೆ ಅಂತ. ಸೊ ಅಂಡರ್ ಕುಕ್ಡ್ ಈಸ್ ರೈಟ್ ಆನ್ಸರ್. ಓವರ್ ಕುಕ್ಡು ಕರೆಕ್ಟ್, ಬಟ್ ಅಂದ್ರೆ ಕರೆಕ್ಟ್ ಪ್ರಿಫಿಕ್ಸ್, ಬಟ್ ನಾಟ್ ಫಾರ್ ದಿಸ್ ಮೀನಿಂಗ್. ಓವರ್ ಕುಕ್ಡ್ ಅಂದ್ರೆ ಜಾಸ್ತಿ ಕುಕ್ ಆಗಿದೆ ಅಂತ. ಡಿ ಕುಕ್ಡ್ ಅಂತ ವರ್ಡ್ ಇಲ್ಲ, ಇನ್ ಕುಕ್ಡ್ ಅಂತಾನು ವರ್ಡ್ ಇಲ್ಲ. ಓಕೆ, ಸೊ ಆಸ್ ಸಿಂಪಲ್ ಆಸ್ ದಟ್. ಲೆಟ್ ಅಸ್ ಸೇ ಅಂಡರ್ ಕುಕ್ಡ್ ಫುಡ್ causes cancerous activity.
ಆರ್ ಎನ್ಹಾನ್ಸಸ್ ಕ್ಯಾನ್ಸರಸ್ ಆಕ್ಟಿವಿಟಿ ಅಂತ ಸಾಕಷ್ಟು ಜನ ಹೇಳ್ತಾರೆ. ರೋಟಿ ಆ ಥರದ್ದೇನೋ ಅಂಡರ್ ಕುಕ್ಡ್ ಅಥವಾ ಓವರ್ ಕುಕ್ಡ್ ಆಗೋದು ಬರ್ನ್ಡ್ ಕೂಡ ಆಗಿರ್ಬೋದು. ಓಕೆ, ಸೊ ಈ ರೀತಿಯಾಗಿ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ಬೋದು. ದೆನ್ ವಿ ಮಸ್ಟ್ ಡ್ಯಾಶ್ ಗ್ರೇಡ್ ಅವರ್ ನಾಲೆಡ್ಜ್ ಎವ್ರಿ ಡೇ. ನಮ್ಮ ನಾಲೆಡ್ಜ್ ಏನಿದೆ ಅದು ಏನ್ ಮಾಡಬೇಕು? ಇನ್ಕ್ರೀಸ್ ಅನ್ನುವ ವರ್ಡ್ ಬರಬೇಕು. ಇನ್ಕ್ರೀಸ್ ಅವರ್ ನಾಲೆಡ್ಜ್ ಎವ್ರಿ ಡೇ ಅನ್ನೋ ವರ್ಡ್ ಬರಬೇಕು ಎಂಡಲ್ಲಿ. ಓವರ್ ಗ್ರೇಡ್ ಅವರ್ ನಾಲೆಡ್ಜ್ ಆಗೋದಿಲ್ಲ. ಒನ್ ಈಸ್ ರಾಂಗ್. ವಿ ಮಸ್ಟ್ ಅಂಡರ್ ಗ್ರೇಡ್ ಅವರ್ ನಾಲೆಡ್ಜ್ ಇಲ್ಲ. ಇನ್ಕ್ರೀಸ್ಗೆ ಬರೋದಿಲ್ಲ. ಅಂಡರ್ ಗ್ರೇಡ್ ಅನ್ನೋ ವರ್ಡ್ ಇಲ್ಲ. ಅಪ್ಗ್ರೇಡು ಡಿಗ್ರೇಡ್ ಎರಡೂ ಇದೆ. ಡಿಗ್ರೇಡ್ ಯಾವಾಗ ಆಗುತ್ತೆ ಅಂದ್ರೆ ಕೆಳಗಡೆ ಹೋದಾಗ. ಲೆಟ್ ಅಸ್ ಸೇ ಹಿ ವಾಸ್ ಡಿಗ್ರೇಡೆಡ್ ಬಿಕಾಸ್ ಆಫ್ ಹಿಸ್ ಅಟೈರ್ ಅಂತ ಇಟ್ಕೊಳ್ಳಿ. ಆರ್ ಹಿ ವಾಸ್ ಡಿಗ್ರೇಡೆಡ್ ಬಿಕಾಸ್ ಆಫ್ ಹಿಸ್ ಪರ್ಫಾರ್ಮೆನ್ಸ್, ಬಿಕಾಸ್ ಹಿ ಡಿಡ್ ನಾಟ್ ಪರ್ಫಾರ್ಮ್ ವೆಲ್. ಬಟ್ ನಾವು ನಮ್ಮ ನಾಲೆಡ್ಜ್ ಅನ್ನ ಯಾವಾಗಲೂ ಅಪ್ಗ್ರೇಡ್ ಮಾಡಿಕೊಳ್ಳಬೇಕು. ಓಕೆ, ಸೊ ಸ್ಟೇಟ್ಮೆಂಟ್ 3 ಈಸ್ ಅಪ್ಗ್ರೇಡ್ ಇಸ್ ದ ರೈಟ್ ಆನ್ಸರ್. ವಿತ್ ದ ಅಡ್ವೆಂಟ್ ಆಫ್ ಎಐ, a person should upgrade every day, right? Scale up career helps upgrade our knowledge, and so on. So upgrade is the right answer. Then ಬರ್ತಾ ಇರುವಂತದ್ದು the new couch is, ಒಂದು ಹೊಸ ಕೌಚ್ ಬಂದಿದೆ, ಅದು ಏನಾಗಿದೆ? ಕಂಫರ್ಟಬಲ್ ನ ಆಪೋಸಿಟ್. ಇದು ತುಂಬಾ ಸಿಂಪಲ್, ಎಲ್ಲರಿಗೂ ಗೊತ್ತಿರುವಂತದ್ದು. ಅನ್ಕಂಫರ್ಟೇಬಲ್, ಮಿಸ್ಕಂಫರ್ಟಬಲ್, ಇನ್ಕಂಫರ್ಟಬಲ್ ಇದೆಲ್ಲ ಇಲ್ಲ. ಸಿಂಪಲ್ ಆಗಿರುವಂತಹ ಉತ್ತರ. ಐ ಆಮ್ ಅನ್ಕಂಫರ್ಟಬಲ್ on this project. I feel uncomfortable working on this project. These, the listening to the trauma faced by these victims makes me feel uncomfortable ಅಂತ ಹೇಳ್ತಾರೆ. Or for example, multicultural setup is important, else um, marginalized people feel uncomfortable ಅಂತ. Okay, so that is how we use uncomfortable. Right. ರೈಟ್, ಮುಂದಿನ ಪಾರ್ಟು ಡಿಗ್ರಿ ಆಫ್ ಅಬ್ಜೆಕ್ಟಿವ್ಸ್ ರಿಲೇಟೆಡ್ ಆದಂತಹ ಪಾರ್ಟು. ಸೊ ಇದರಲ್ಲಿ ಮೊದಲನೆಯ ಪ್ರಶ್ನೆಗೆ ಮುಂಚೆ ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸ್ ಅಲ್ಲಿ ಏನೆಲ್ಲ ಬರುತ್ತೆ? ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಸೊ let us say for example, Suhas is more dash than dash, something more than something ಅಂತ ಬಂದಾಗ ಅಲ್ಲಿ ಕಂಪ್ಯಾರೇಟಿವ್ ಡಿಗ್ರಿ ಬರಬೇಕು. ಯಾಕೆ ಅಂದ್ರೆ ಎರಡು ಥಿಂಗ್ಸ್ ಅನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನನ್ನ ಕಂಪೇರ್ ಮಾಡ್ತಾ ಇದ್ದೀವಿ? ಅವನ ಟಾಲ್ನೆಸ್ ಮತ್ತು ಆ ಪರ್ಸನ್ನಿನ ಫ್ಯಾಟ್ನೆಸ್ ಅನ್ನ ಅಥವಾ ಫ್ಯಾಟ್ ಅನ್ನ ಕಂಪೇರ್ ಮಾಡ್ತಿರ್ಬೇಕಾದ್ರೆ, ಸೊ ಟಾಲ್, ಟಾಲರ್, ಟಾಲೆಸ್ಟ್ ಅಂತ ಬರುತ್ತೆ. ಸುಹಾಸ್ ಈಸ್ ಮೋರ್ ಟಾಲರ್ ದ್ಯಾನ್ ಫ್ಯಾಟ್. ಓಕೆ, ಸೊ ಸ್ಟೇಟ್ಮೆಂಟ್ 1 ಸರಿಯಾದಂತಹ ಉತ್ತರ. ದೆನ್ ದ ಫಿಸಿಕ್ಸ್ ಟೀಚರ್, ದ ಟೀಚರ್ ಫೀಲ್ಸ್, ಒಬ್ಬ ಟೀಚರ್ ಇದ್ದಾರೆ, ಅವರಿಗೇನ್ ಅನ್ಸುತ್ತೆ ಅಂದ್ರೆ ಟೀಚರ್ ಫೀಲ್ಸ್ ದಟ್ ಫಿಸಿಕ್ಸ್ ಈಸ್ ದ ಡ್ಯಾಶ್ ಆಫ್ ಆಲ್ ಸಬ್ಜೆಕ್ಟ್ಸ್. ಓಕೆ, ಸೊ ದ ಡ್ಯಾಶ್, ದ ಬಂದಿದೆ ಅಂದ್ರೆ ಒಂದು ಅಡ್ಜೆಕ್ಟಿವ್ ಹಿಂದೆ ಓನ್ಲಿ ಒನ್ ಪಾಸಿಬಿಲಿಟಿ, ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ಹೇಗೆ? ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, Dinesh is the tallest. Ravi is the fastest in the class. Okay. Let us say for example, Michael Phelps is the fastest swimmer, or fastest swimmer. ಓಕೆ, ಸೊ ಹಾಗಿದ್ದಾಗ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಆಫ್ ದಿಸ್ ಏನು?
ಟಫೆಸ್ಟ್. ಬಟ್ ಇದೇ ಸ್ಟೇಟ್ಮೆಂಟ್ ಅನ್ನ ನಾವು ಕಂಪ್ಯಾರೇಟಿವ್ ಅಲ್ಲಿ ಬರಿಬೋದಾ? ಎಸ್, ಬರಿಬೋದು. ಹೇಗೆ ಅಂದ್ರೆ, ದ ಟೀಚರ್ ಫೀಲ್ಸ್ ದ್ಯಾಟ್ ನೋ ಅದರ್ ಸಬ್ಜೆಕ್ಟ್ ಈಸ್ as tough as physics. So this will become our positive degree. ಮತ್ತೆ ಹಾಗಾದ್ರೆ ಇನ್ನು ಕಂಪ್ಯಾರೇಟಿವ್ ಡಿಗ್ರಿ ಬರ್ಬೋದಾ? ಎಸ್, ಫಿಸಿಕ್ಸ್ ಈಸ್ ಟಫರ್ ದ್ಯಾನ್ ಆಲ್ ಅದರ್ ಸಬ್ಜೆಕ್ಟ್ಸ್. ಅವಾಗ ಇದು ಕಂಪ್ಯಾರೇಟಿವ್ ಡಿಗ್ರಿ. ಆಸ್ ಸಿಂಪಲ್ ಆಸ್ ದಟ್. ಸೊ ಇ ಈಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್, ಆಲ್ಬರ್ಟ್ ಐನ್ಸ್ಟೈನ್ ಇನ್ ಆಗಿರ್ಬೋದು, ಫ್ಯಾರಡೆ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಆಗಿರ್ಬೋದು, ಎಂ ಜಿ ನ್ಯೂಟನ್ನಿನ ಗ್ರಾವಿಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲದಕ್ಕಿಂತ ಡಿಫಿಕಲ್ಟ್ ಅಂತ ಹೇಳುವುದನ್ನ ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್ ಅಲ್ಲಿ ಮೂರರಲ್ಲಿಯೂ ಹೇಳ್ಬೋದು. ಇದು ಸೂಪರ್ಲೇಟಿವ್. ದೆನ್ ಸಮ್ ಇಂಡಿಯನ್ಸ್ ಸ್ಪೀಕ್ ಇಂಗ್ಲಿಷ್ ಡ್ಯಾಶ್ ದ್ಯಾನ್ ದ ನೇಟಿವ್ ಸ್ಪೀಕರ್ಸ್. ದ್ಯಾನ್ ಬಂದಿದೆ ಅಂದ್ರೆ ಸಿಂಪಲ್ ಆಗಿ ಕಂಪ್ಯಾರೇಟಿವ್ ಡಿಗ್ರಿ. ಓಕೆ, ಸೊ ಕಂಪ್ಯಾರೇಟಿವ್ ಅಂದ್ರೆ ಇ ಆರ್ ಇರಬೇಕು ಎಂಡಲ್ಲಿ. ಇಲ್ಲಿ 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 ಇಲ್ಲ. ಸೊ ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್. ಫಾಸ್ಟರ್, ನಾವು ಬೇರೆ ನೋಡುವ ಅವಶ್ಯಕತೆಯೇ ಇಲ್ಲ. ಸಮ್ ಇಂಡಿಯನ್ಸ್ ಸ್ಪೀಕ್ ಇಂಗ್ಲಿಷ್ ಫಾಸ್ಟರ್ ದ್ಯಾನ್ ನೇಟಿವ್ ಸ್ಪೀಕರ್ಸ್. ಸೊ ನೇಟಿವ್ ಸ್ಪೀಕರ್ಸ್ ಇದ್ದಾರೆ. ಓಕೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ಸ್ ಅಮೇರಿಕನ್ಸ್, ಬ್ರಿಟಿಷ್, ದೀಸ್ ಆರ್ ಆಲ್ ನೇಟಿವ್ ಇಂಗ್ಲಿಷ್ ಸ್ಪೀಕರ್ಸ್. ರಫ್ಲಿ ದೀಸ್ ಆರ್ ದ ಮೋಸ್ಟ್ ನೇಟಿವ್ ಸ್ಪೀಕರ್ಸ್. ಆದ್ರೆ ಕೆಲವು ಇಂಡಿಯನ್ಸ್ ಅವ್ರಿಗಿಂತ ಫಾಸ್ಟರ್ ಆಗಿ ಮಾತಾಡ್ತಾರೆ, ಖಂಡಿತ ಮಾತಾಡ್ಬೋದು. ಬಟ್ ಇದನ್ನೇ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ಬರಿಬೇಕು ಅಂದ್ರೆ not all native speakers can speak English as fast as few Indian speakers. ಕೆಲವು ಇಂಡಿಯನ್ ಸ್ಪೀಕರ್ಸ್ ಫಾಸ್ಟರ್ ಆಗಿ ಮಾತಾಡ್ತಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೀವಿ. ಸೊ ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್ ಆನ್ಸರ್. ದೆನ್ ಮೈ ಟೀಚರ್ ಇಸ್ ಡ್ಯಾಶ್ ದ್ಯಾನ್ ಹರ್ ಸಿಸ್ಟರ್. ಸೊ ನಮ್ಮ ಟೀಚರ್ ಇದ್ದಾರೆ, ಅವರ ಸಿಸ್ಟರ್ ಗಿಂತ ಗಿಂತ ಬುದ್ಧಿವಂತೆ ಅಂತ ಬಂದಾಗ ಯಾವ್ದು ಬರುತ್ತೆ? ಕಂಪ್ಯಾರೇಟಿವ್, ನೋ ಡೌಟ್ ಅಬೌಟ್ ಇಟ್. ಓಕೆ, ಸೊ ದಿಸ್ ವುಡ್ ಬಿ ಕಂಪ್ಯಾರೇಟಿವ್. ಕಂಪ್ಯಾರೇಟಿವ್ಗೆ ಇ ಆರ್ ಇಂದ ಎಂಡ್ ಆಗಬೇಕು. ಇ ಎಸ್ ಟಿ ಇಸ್ ಸೂಪರ್ಲೇಟಿವ್, ಒನ್ ಇಸ್ ರಾಂಗ್. ಸ್ಮಾರ್ಟರ್ ಇಸ್ ದ ರೈಟ್ ಆನ್ಸರ್. ಮೋರ್ ಸ್ಮಾರ್ಟರ್ ಅನ್ನೋದನ್ನ ಕನ್ಫ್ಯೂಷನ್ ಕೊಟ್ಟಿದ್ದಾರೆ, ಮೋಸ್ಟ್ ಸ್ಮಾರ್ಟರ್ ಅನ್ನೋದನ್ನು ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಅನ್ನೋದು ಈ ತರದಕ್ಕೆ ಬರೋದೇ ಇಲ್ಲ. ಮೈ ಟೀಚರ್ ಇಸ್ ಜಸ್ಟ್ ಸ್ಮಾರ್ಟರ್ ದ್ಯಾನ್ ಹರ್ ಸಿಸ್ಟರ್. ಓಕೆ, ಯಾವಾಗ ಕೆಲವಷ್ಟು ಸರ್ಕಮ್ಸ್ಟಾನ್ಸ್ಗಳಲ್ಲಿ ನಮ್ಮ ಅಬ್ಜೆಕ್ಟಿವ್ಗೆ ಹೈಯರ್ ಇ ಆರ್ ಇ ಎಸ್ ಟಿ ಆಡ್ ಮಾಡೋದಕ್ಕಾಗೋದಿಲ್ವೋ ಅದು ಬರುತ್ತೆ. ಅದನ್ನ ನೀವು ಥಿಯರಿ ಕ್ಲಾಸಲ್ಲಿ ನೋಡಬಹುದು. ಓಕೆ, ಇದನ್ನೇ ನಾವು ಪಾಸಿಟಿವ್ ಅಲ್ಲಿ ಬರಿಬೋದಾ? ಎಸ್, ಮೈ ಟೀಚರ್ಸ್ ಸಿಸ್ಟರ್ ಈಸ್ ನಾಟ್ ಆಸ್ ಸ್ಮಾರ್ಟ್ ಆಸ್ ಮೈ ಟೀಚರ್. ಇದನ್ನೇ ನಾವು ಸೂಪರ್ಲೇಟಿವ್ ಅಲ್ಲಿ ಬರಿಬೋದಾ? ಅಸ್ಯೂಮಿಂಗ್ ಇವರಿಬ್ಬರೇ ಸಿಸ್ಟರ್ಸ್ ಇದ್ದಾರೆ. ಮೈ ಟೀಚರ್ ಈಸ್ ದಿ ಸ್ಮಾರ್ಟೆಸ್ಟ್ ಅಮಾಂಗ್ಸ್ಟ್ ಹರ್ ಸಿಸ್ಟರ್ಸ್.
ಯಾವಾಗ ಇವರಿಬ್ಬರೇ ಇದ್ದರೆ ಅವಾಗ ಮಾತ್ರ ಬರಿಬಹುದು. ದೆನ್ ನೋ ಅದರ್ ಬಾಯ್ಸ್ ಆರ್ ಆಸ್ ಡ್ಯಾಶ್ ಆಸ್ ರಾಮು ಇನ್ ದ ಕ್ಲಾಸ್. ಲೆಟ್ ಅಸ್ ಸೇ ರಾಮು ಅನ್ನೋ ಒಬ್ಬ ಹುಡುಗ ಇದ್ದಾನೆ, ಬೇರೆ ಯಾವ ಬಾಯ್ಸು ರಾಮು ಅಷ್ಟು ಬೆಟರ್ ಇಲ್ಲ. ನೋ ಅದರ್ ಬಾಯ್ ಈಸ್ ಆಸ್, ಸಿ ಆಸ್ ಡ್ಯಾಶ್ ಆಸ್ ಅಂತ ಬಂದಾಗ ನಮಗೆ ಪಾಸಿಟಿವ್ ಡಿಗ್ರಿ ಬರುತ್ತೆ. ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ, ಮೈ ಟೀಚರ್ ಸಿಸ್ಟರ್ ಇಸ್ ನಾಟ್ ಆಸ್ ಸ್ಮಾರ್ಟ್ ಆಸ್. ಸೊ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನೇ ಪಾಸಿಟಿವ್ ಅಲ್ಲಿ ಬರ್ದಾಗ, ಸೊ ನಮಗೆ ಗೊತ್ತಿದೆ ಗುಡ್, ಬೆಟರ್, ಬೆಸ್ಟ್ ಆಗುತ್ತೆ. ಕರೆಕ್ಟ್. ಸೊ ಗುಡ್ ಅನ್ನ ನಾವು ಇಲ್ಲಿ ಹಾಕ್ಬೇಕು. ನೋ ಅದರ್ ಬಾಯ್ ಇನ್ ಕ್ಲಾಸ್ ಈಸ್ ಆಸ್ ಗುಡ್ ಆಸ್ ರಾಮು. ಓಕೆ, ರಾಮುಗಿಂತ ಇವ್ರು ಯಾರು ಗುಡ್ ಇಲ್ಲ ಅಂತ. ಬಟ್ ಇದನ್ನೇ ನಾವು ಕಂಪ್ಯಾರಿಟಿವ್ ಅಲ್ಲಿ ಬರೀಬೇಕು ಅಂದ್ರೆ ಐ ಹೋಪ್ ಯು ಆಲ್ ಹ್ಯಾವ್ ಗಾಟ್ ದ ಟ್ರಿಕ್ ನೌ. ಆಲ್ ಅದರ್ ಬಾಯ್ಸ್ ಅಥವಾ ರಾಮು ಈಸ್ ಬೆಟರ್ ದ್ಯಾನ್ ಆಲ್ ಅದರ್ ಬಾಯ್ಸ್. Okay, then if Ramu is better than all other Ramu is better than all other boys in the class ಅನ್ನೋದನ್ನ ಬರಿಬಹುದು, ಅಥವಾ Ramu is the best in the class. Ramu is the best boy in the class. Simple. ಓಕೆ, ಸೊ ಅವಾಗ ಬೆಸ್ಟ್ ಬರುತ್ತೆ. ಬಟ್ ಈ ಪಾಯಿಂಟ್ ಅಲ್ಲಿ ಗುಡ್ ಇಸ್ ದ ರೈಟ್ ಆನ್ಸರ್. ದೆನ್ ಲತಾ ಹ್ಯಾಸ್ ದಿ ಬಂದಿದೆ ಅಂದ್ರೆ ಸೂಪರ್ಲೇಟಿವ್. ನಾನಾಗ್ಲೇ ಹೇಳಿದೆ, ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ್ರೆ ಅಮೇರಿಕಾ ಎಲ್ಲ ಯುನೈಟ್ ಆದ್ಮೇಲೆ, ದಿಸ್ ಇಸ್ ಸೇ ಫಾರ್ ಎಕ್ಸಾಂಪಲ್ ದಿ let us take for example anything which is Burj Khalifa is the tallest building in the world. Mount Everest is the building tallest mountain in India, in the world. So the ಬಂದಿದೆ ಅಂದ್ರೆ ಲೆಸ್, ಲಿಟಲ್, ಲೀಸ್ಟ್. ಲೆಸ್ ಪಾಸಿಟಿವ್, ಲಿಟಲ್ ಕಂಪ್ಯಾರಿಟಿವ್, ಲೀಸ್ಟ್ ಸೂಪರ್ಲೇಟಿವ್. ಸೊ ಲೀಸ್ಟ್ ಇಸ್ ದ ರೈಟ್ ಆನ್ಸರ್. ಲತಾ ಹ್ಯಾಸ್ ದ ಲೀಸ್ಟ್ ಅಮೌಂಟ್ ಆಫ್ ಮಿಲ್ಕ್. ಇನ್ನೆಲ್ಲರಿಗೂ ಅದ್ರಿಗಿಂತ ಜಾಸ್ತಿ ಇದೆ, ಬಕೆಟ್ಗಳ ಗಟ್ಲೆ ಇದೆ, ಕೊಡಗಳ ಗಟ್ಲೆ ಇದೆ. ಲತಾನ್ ಹತ್ರ ಬರೀ ಒಂದು ಗ್ಲಾಸ್ ಇದೆ ಅಥವಾ ಗ್ಲಾಸಲ್ಲಿ ಸ್ವಲ್ಪ ಇದೆ.